ಎಲ್ಲರೂ ಕೂಡ ಒಂದೊಂದಾಗಿ ಸಂಗತಿಗಳನ್ನು ಕಕ್ತಾ ಇದ್ದಾರೆ ಇಲ್ಲಿ ತನಕ. ಯಾಕಂದರೆ ಒಬ್ಬೊಬ್ಬರಿಗೆ ತಾಳಮೇಳ ಇರಲಿಲ್ಲ, ಒಬ್ಬನ ಸ್ಟೇಟ್ಮೆಂಟ್ ಇನ್ನೊಂದು ಥರ ಇರಲಿಲ್ಲ. ಈಗ ಪೊಲೀಸರು ಎಲ್ಲರನ್ನೂ ಸೇರಿಸಿ ತದಕಿದ ಮೇಲೆ ಈಗ ಒಬ್ಬರಾದ ಮೇಲೆ ಒಬ್ಬರು ಸತ್ಯವನ್ನು ಬಾಯಿ ಬಿಡ್ತಾ ಇದ್ದಾರೆ. ಈಗ ಹತ್ಯಾಕಾಂಡ ಯಾವ ರೀತಿ ಆಯಿತು ಅದರ ವಿವರಗಳು ಲಭ್ಯ ಆಗಿವೆ. ಯಾಕಂದರೆ ಇದು ಆರೋಪಿಗಳೇ ಬಾಯಿ ಬಿಟ್ಟಂತ ಸತ್ಯ. ಹೇಗಾಯಿತು ಹಾಗಾದರೆ ರೇಣುಕಾಸ್ವಾಮಿ ಕೊಲೆ? ಏನೇನಾಯಿತು? ಯಾರ್ಯಾರು ಏನೇನು ಮಾಡಿದ್ರು? A1 ಪವಿತ್ರ, A2 ದರ್ಶನ್, A3 ಪವನ್, A4 ರಾಘವೇಂದ್ರ, A5 ನಂದೀಶ್, ಇವರೆಲ್ಲರೂ ಕೂಡ ಒಂದೊಂದೊಂದೊಂದಾಗಿ ಸಂಗತಿನ ಹೇಳ್ತಾ ಹೋದ್ರು. ಯಾವ್ಯಾವ ವಿಷಯಗಳನ್ನು ಬಾಯ್ಬಿಟ್ಟಿದ್ದಾರೆ ಇದರ ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮ್ಮ ಮುಂದಿಡ್ತಾ ಇದ್ದೀವಿ. ಏನೇನಾಯಿತು, ಯಾರ್ಯಾರು ಏನೇನು ಮಾಡಿದ್ರು? ಯಾಕಂದರೆ ದರ್ಶನ್ ಬಂದಿದ್ದಾಯಿತು, ಬೆಲ್ಟಲ್ಲಿ ಹೊಡೆದಿದ್ದಾಯಿತು, ಎಲ್ಲ ಸರಿ. ಅದಾದಮೇಲೆ ತೀರ ಕೊಲ್ಲಬೇಕು ಅಂತ ಇತ್ತಾ? ಇಲ್ಲ. ಆದರೆ ಇವರು ಹೋದ ಮೇಲೆ ಎಲ್ಲ ಎಣ್ಣೆ ಹೊಡ್ಕೊಂಡು ಸಂದೇಶ್ ಲಾಂಡ್ರಿ ಬಿಸ್ನೆಸ್ ಮೂಲಕ ತಿಂಗಳಿಗೆ 1 ಲಕ್ಷದವರೆಗೆ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಒಬ್ಬರಾದ್ಮೇಲೆ ಒಬ್ಬರು ಬಡದ ಮೇಲೆ ಏನಾಯಿತು? ಅವನ ಪ್ರಾಣ ಪಕ್ಷಿನೇ ಹಾರಿ ಹೋಗಿತ್ತು. ಒಬ್ಬೊಬ್ಬರು ಏನೇನು ಸ್ಟೇಟ್ಮೆಂಟ್ ಕೊಟ್ಟರು ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಮೊದಲು A1 ಪವಿತ್ರ ಹೇಳಿದ್ದೇನು? ಪವಿತ್ರ ಸ್ಪಾಟಿಗೆ ಯಾಕೆ ಬಂದಿದ್ರು? ಜೊತೆಗೆ ದರ್ಶನ್ ಕೂಡ ಕರ್ಕೊಂಡೇ ಬಂದಿದ್ರು. ಹೆಂಗದು? A1 ಪವಿತ್ರ ಹಲವಾರು ಸಂಗತಿಗಳನ್ನು ಹೇಳಿದ್ದಾರೆ. ರೇಣುಕಾ ಕಳಿಸಿದ್ದಂಥ ಅಶ್ಲೀಲ ಫೋಟೋ ಮೆಸೇಜ್ ಅದನ್ನು ನಾನು ಪವನ್ ಕಳಿಸಿದ್ದೆ. ಪವನ್ ಕಳಿಸಿ ದರ್ಶನ್ಗೆ ಈ ವಿಚಾರ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರದು ಅಂತ ಹೇಳಿದ್ದೆ. ದರ್ಶನ್ಗೆ ಗೊತ್ತಾದರೆ ಏನಾದರೂ ಅನಾಹುತ ಆಗಬಹುದು ಅಂತ ಕೂಡ ಪವನ್ಗೆ ನಾನು ಹೇಳಿದ್ದೆ. ಅಶ್ಲೀಲ ಮೆಸೇಜ್ ಮಾಡಿದ್ದಕ್ಕೆ ಚಪ್ಪಲಿಲ್ಲಿ ಅವನಿಗೆ ಹೊಡೆದೆ. ಅದಾದಮೇಲೆ ವಾಪಸ್ ಬಂದೆ. ತೀರ ಕೊಲೆ ಮಾಡಿಬಿಡ್ತಾರೆ, ಆ ಮಟ್ಟಕ್ಕೆ ಹೋಗಿಬಿಡುತ್ತೆ ಅನ್ನುವಂಥ ಪರಿಕಲ್ಪನೆ ನನಗಿರಲಿಲ್ಲ ಅಂತ ಹೇಳಿದ್ದಾರೆ ಪವಿತ್ರ. ಇದೆಲ್ಲವನ್ನು ಕೂಡ ನಾನು ಪವನ್ ಕಳಿಸ್ದೆ. ಯಾವುದೇ ಕಾರಣಕ್ಕೂ ದರ್ಶನಿಗೆ ಹೇಳಬೇಡ್ರಪ್ಪ, ದರ್ಶನಿಗೆ ಹೇಳಿದರೆ ಅನಾಹುತಗಳಾಗ್ತವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದೆ ನಾನು. ಅಶ್ಲೀಲ ಫೋಟೋ ಮೆಸೇಜ್ಗಳನ್ನು ನಾನು ಪವನ್ಗೆ ಕಳಿಸ್ಬಿಟ್ಟು ಹೇಳಿದ್ದೆ ದರ್ಶನ್ಗೆ ಈ ವಿಚಾರ ಗೊತ್ತಾಗಬಾರ್ದು ಅಂತ ಕೂಡ ಹೇಳಿದ್ದೆ. ಗೊತ್ತಾದರೆ ಅನಾಹುತ ಆಗಿಬಿಡುತ್ತೆ ಅನ್ನುವಂಥದ್ದು ನನಗೆ ಗೊತ್ತಿತ್ತು. ಆದರೆ ಈ ವಿಚಾರ ದರ್ಶನಿಗೆ ಗೊತ್ತಾಗಿತ್ತು. ಈ ಗುಂಪಲ್ಲಿರ್ತಾರಲ್ಲ ಕೆಲವರು ಭಾಳ ಈ ದೊಡ್ಡ ಸ್ಕೇಮ್ ಮಾಡ್ತಿರ್ತಾರೆ. ಆದರೆ ಏನೋ ಒಂದು ಕಡೆ ಸಹಿ ಅನ್ಸ್ಕೋಬೇಕು. ಈ ಹೀರೋಗಳಿದ್ರೆ ಹೀರೋಗಳಾಗಬೇಕು ಅಂತ ಭಾಳ ಜನ ಅಪೇಕ್ಷೆ ಪಡ್ತಾ ಇರ್ತಾರೆ. ಎಡವಟ್ಟಾಗಿರೋದು ಅಲ್ಲಿ. ನನಗೆ ಇಷ್ಟು ಕೊಲೆ ಮಾಡಿಬಿಡ್ತಾರೆ ಅನ್ನುವಂಥ ಸಣ್ಣ ಕಲ್ಪನೆಯೂ ಇರಲಿಲ್ಲ ಅಂತ ಪವಿತ್ರ ಗೌಡ ಹೇಳಿರೋದು. ಪಾಠ ಕಲಿಬೇಕಾಗಿತ್ತಲ್ಲ, ಬುದ್ಧಿ ಬರಬೇಕಾಗಿತ್ತಲ್ಲ, ಅಲ್ಲಿಗೆ ಟೈಮ್ ಬಂದಿತ್ತಲ್ಲ. ಹೀಗಾಗಿ ಇವರು ಚಪ್ಪಲಿಯಲ್ಲಿ ಹೊಡೆದೋದ್ರು, ಅಣ್ಣ ಬೆಲ್ಟಲ್ಲಿ ಹೊಡೆದೋದ್ರು. ಅದಾದ ಮೇಲೆ ಇವರು ಬಂದು ಅವನ ಕಥೆನೇ ಮುಗಿಸ್ಬಿಟ್ರು. ಕೊಲೆ ಮಾಡ್ತಾರೆ ಅಂತ ಗೊತ್ತಾಗಿದ್ದಿದ್ರೆ ನಾನೇ ಕಂಪ್ಲೇಂಟ್ ಕೊಟ್ಟು ಸರಿ ಮಾಡ್ಕೊಳ್ತಾ ಇದ್ದೆ. ಎಲ್ಲೋ ಒಂದು ಕಡೆ ಹೇಳಿ ತಪ್ಪು ಮಾಡಿಬಿಟ್ಟೆ ಅಂತ ಈಗ ಪವಿತ್ರ ಗೌಡ ಹೇಳಿರೋದು. ಇನ್ನು